ನಾವೀಗ ಕಡೂರು ಭಾಗದಿಂದ ಬರ್ತಾ ಇದೀವಿ. ಒಟ್ಟಾರೆ ಕಡೂರು ಮತ್ತೆ ಮೂಡಿಗೆರೆ ಎರಡು ಭಾಗಗಳಿಂದ ದತ್ತಪೀಠಕ್ಕೆ ಪ್ರಮುಖವಾಗಿ ಬರುವಂತಹದ್ದು. ಸೊ ಕಡೂರು ಭಾಗದಿಂದ ಬಂದ್ರೆ ಚಿಕ್ಕಮಗಳೂರಿನ ಮಧ್ಯದಲ್ಲಿ MES ಸರ್ಕಲ್ ಅಂತ ಹೇಳಿ ಒಂದು ಸರ್ಕಲ್ ಬರುತ್ತೆ. ಇದನ್ನ ಶೃಂಗ ಸರ್ಕಲ್ ಅಂತ ಕೂಡ ಕರೀತಾರೆ. ಈ ಸರ್ಕಲ್ ನಲ್ಲಿ ನಾವು ಬಲಭಾಗಕ್ಕೆ ತಿರುಗಿದ್ರೆ ಸೀದಾ ನಾವು ದತ್ತಪೀಠಕ್ಕೆ ಹೋಗುವಂತಹ ದಾರಿಗೆ ನಾವು ಸೇರ್ತೀವಿ. ಮೂಡಿಗೆರೆಯಿಂದ ಬರುವಂತಹವರು ಈ ರಸ್ತೆಯಲ್ಲಿ ನೇರವಾಗಿ ಬಂದ್ರೆ ನಾವು ದತ್ತಪೀಠಕ್ಕೆ ಅಥವಾ ಮುಳ್ಳಯ್ಯನಗಿರಿಗೆ ಹೋಗುವಂತಹ ದಾರಿಗೆ ಸೇರ್ತೀವಿ. ನಾವು ಕಡೂರಿಂದ ಬರ್ತಿರೋದ್ರಿಂದ ಈ ಭಾಗದಲ್ಲಿ ಬಲಭಾಗಕ್ಕೆ ತಿರುಗದೆ ದತ್ತಪೀಠ ಅಥವಾ ಮುಳ್ಳಯ್ಯನಗಿರಿಗೆ ಹೋಗುವಂತಹ ದಾರಿಗೆ ಸೇರಿದ್ದೀವಿ. ನೋಡಬಹುದು, ನಾಳೆ ದತ್ತ ಜಯಂತಿ ಆಗಿರೋದ್ರಿಂದ ನಗರದಲ್ಲಿ ಯಾವ ಮಟ್ಟಿಗಿನ ಕೇಸರಿಯ ಅಲಂಕಾರಗಳು ಕಾಣ್ತಾ ಇದೆ. ಸಂಪೂರ್ಣ ರಸ್ತೆಗಳು ಕೇಸರಿಯಿಂದ ಅಲಂಕೃತಗೊಂಡಿದ್ದಾವೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಸರಿ ಬ್ಯಾನರ್ಗಳಿರಬಹುದು, ಬಾವುಟಗಳಿರಬಹುದು, ಬಂಟಿಂಗ್ಸ್ಗಳಿರಬಹುದು. ದತ್ತ ಜಯಂತಿಯ ಉತ್ಸವ ಇದನ್ನು ಎಷ್ಟು ಜೋರಾಗಿದೆ ಅನ್ನುವಂಥದ್ದನ್ನ ಬಂಟಿಂಗ್ಸ್ ಗಳನ್ನ ನೋಡೇ ನಾವು ಅರ್ಥ ಮಾಡ್ಕೊಬಹುದು. ಇಡೀ ಚಿಕ್ಕಮಗಳೂರು ಕೇಸರಿಮಯವಾಗಿದೆ ಇವತ್ತು. ಸಂಪೂರ್ಣ ನಗರದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚು ಕಡಿಮೆ 1,500-2,000 ಜನ ಪೊಲೀಸ್ಗಳು ನಾಳೆ ಕಾರ್ಯಕ್ರಮಕ್ಕೆ ನಿಯೋಜಿತಗೊಂಡಿದ್ದಾರೆ. ಸಂಪೂರ್ಣ ಚಿಕ್ಕಮಗಳೂರಿಗೆ ಎಂಟ್ರಿ ಇರುವಂತಹ ಎಲ್ಲ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ನ ವ್ಯವಸ್ಥೆ ಆಗಿದೆ. ಬರುವಂತಹ ಎಲ್ಲ ಗಾಡಿಗಳ ನೋಂದಣಿ ಆಗುತ್ತೆ. ಅದಾದ ಮೇಲೆ ಎಷ್ಟು ಜನ ಇದ್ದಾರೆ, ಗಾಡಿಯಲ್ಲಿ ಏನಾದ್ರೂ ಬೇರೆ ರೀತಿಯಾದಂತಹ ವಸ್ತುಗಳಿದಾವ ಅಂತ ಚೆಕ್ ಮಾಡಿದ್ಮೇಲೆ ಚಿಕ್ಕಮಗಳೂರು ನಗರಕ್ಕೆ ಪ್ರವೇಶ ಸಾಧ್ಯ. ಅಷ್ಟೇ ಅಲ್ಲದೆ 1 ವಾರಗಳ ಮುಂಚಿನಿಂದಲೇ ಚಿಕ್ಕಮಗಳೂರಿನ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿರುವಂತಹ ಮುಳ್ಳಯ್ಯನಗಿರಿಗೆ ನಿರ್ಬಂಧವನ್ನು ಹೇರಲಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ 1 ವಾರಗಳ ಕಾಲ ಚಿಕ್ಕಮಗಳೂರಿನಲ್ಲಿ ನಡೆಯುವಂತಹ ದತ್ತಪೀಠಕ್ಕೆ ಮುಂಚಿನ ಕಾರ್ಯಗಳನ್ನ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರೋದ್ರಿಂದ ಆ ಭಾಗದಲ್ಲಿ ರೋಡ್ ನವೀಕರಣ ಇರಬಹುದು ಅಥವಾ ಅಲ್ಲೇನು ರಕ್ಷಣಾತ್ಮಕ ವ್ಯವಸ್ಥೆಗಳೇನು ಬೇಕಾಗುತ್ತೆ ಅದೆಲ್ಲದನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಬರುವಂತಹ ಪ್ರವಾಸಿಗರನ್ನ ತಡೆಯುವ ನಿಟ್ಟಿನಲ್ಲಿ ಮುಳ್ಳಯ್ಯನಗಿರಿಗಾಗಿರಬಹುದು, ಸೀತಾರಾಮನಗಿರಿಗಾಗಿರಬಹುದು, ಆ ಭಾಗಕ್ಕೆ ಬರುವಂತಹ ಎಲ್ಲ ಪ್ರವಾಸಿಗರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿರುತ್ತೆ. ಒಂದು ವೇಳೆ ಪ್ರವಾಸಿಗರನ್ನ ಬಿಟ್ಟರೂ ಕೂಡ ಜಿಲ್ಲಾಡಳಿತದ ಅನುಮತಿಯ ಮೇರೆಗೆ ಆನ್ಲೈನ್ ರಿಜಿಸ್ಟರ್ ಮಾಡೋದ್ರ ಮುಖಾಂತರ ಒಂದು ದಿನಕ್ಕೆ ನಿರ್ದಿಷ್ಟವಾಗಿ ಒಂದಿಷ್ಟು ಪ್ರವಾಸಿಗರನ್ನ ಮಾತ್ರ ನಿಯಮಿತಗೊಳಿಸಿ ಅವರನ್ನ ಬಿಡುವಂತಹ ವ್ಯವಸ್ಥೆ ಆಗಿರುತ್ತೆ. ಒಟ್ಟಾರೆ ಈ 1 ವಾರ ಪ್ರವಾಸಿಗರ ಸಂಖ್ಯೆ ಅನ್ನುವಂತಹದ್ದು ಚಿಕ್ಕಮಗಳೂರು ನಗರದಿಂದ ಮುಳ್ಳಯ್ಯನಗಿರಿಗೆ ಹೋಗುವಂತಹ ಭಾಗದಲ್ಲಿ ಅತ್ಯಂತ ಕಡಿಮೆಯಾಗಿ ಕಾಣಲಿಕ್ಕೆ ಸಿಗುತ್ತೆ. ನಗರದಲ್ಲಿ ಎಲ್ಲೆಲ್ಲಿ ಮಸೀದಿಗಳಿದಾವೆ, ದರ್ಗಾಗಳಿದಾವೆ, ಅಲ್ಲೆಲ್ಲರಲ್ಲೂ ಕೂಡ ಒಂದೊಂದು ಪೊಲೀಸ್ ಗಾಡಿಗಳನ್ನ ನಿಲ್ಲಿಸಲಾಗಿದೆ. ಸುಮಾರು 8-10 ಪೊಲೀಸ್ ಅವರಂತೂ ಒಂದೊಂದು ಮಸೀದಿಯ ಮುಂದೆ ಇರ್ತಾರೆ. ಒಟ್ಟಾರೆ ಚಿಕ್ಕಮಗಳೂರು ನಗರದ ರಕ್ಷಣೆಗೆ ಅಂತ ಹೇಳಿ ಸುಮಾರು 400-500 ಜನ ಪೊಲೀಸರು ನಾಳೆಗೆ ನಿಯೋಜನೆಗೊಂಡಿದ್ದಾರೆ. ಇನ್ನು ದತ್ತಪೀಠದ ಮೇಲ್ಭಾಗದಲ್ಲಿ ಅಥವಾ ಹೋಗುವಂತಹ ದಾರಿಗಳಲ್ಲಿ ಬ್ಯಾರಿಕೇಡ್ ನ ವ್ಯವಸ್ಥೆಗಳನ್ನ ನೋಡ್ಕೊಳ್ಳಿಕ್ಕಂತೂ 100,000 ಸಂಖ್ಯೆಗಳಲ್ಲಿ ಪೊಲೀಸರು ರಕ್ಷಣೆಗೆ ನಿಂತಿದ್ದಾರೆ. ಸೊ ನಾವಿವತ್ತು ಇಡೀ ಚಿಕ್ಕಮಗಳೂರಿನಲ್ಲಿ ಎಲ್ಲೂ ಓಡಾಡಿದ್ರು ಕೂಡ ಪ್ರತಿ 100 ಮೀಟರ್ಗಳಲ್ಲಿ ಒಂದೊಂದು ಪೊಲೀಸ್ ಗಾಡಿಗಳನ್ನ ನೋಡಬಹುದು, ದೊಡ್ಡ ದೊಡ್ಡ ಪೊಲೀಸರ ಬಸ್ಗಳನ್ನ ನೋಡಬಹುದು, ಪೊಲೀಸರನ್ನ ನೋಡಬಹುದು. ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಗಾಡಿಗಳು ಇವತ್ತು ರಕ್ಷಣಾತ್ಮಕ ವ್ಯವಸ್ಥೆಯ ದೃಷ್ಟಿಗೆ ಅಥವಾ ನಾಳೆಯ ಜನ ಬರುವಂತಹ ಅಂದ್ರೆ ಅಧಿಕ ಜನ ಬರುವಂತಹ ಏನು ಕಾರ್ಯಕ್ರಮ ಇದೆ ಅದರ ಪೂರ್ವ ತಯಾರಿಯಲ್ಲಿ ಎಲ್ಲರೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಚಿಕ್ಕಮಗಳೂರು ನಗರವನ್ನ ದಾಟಿ ದತ್ತಪೀಠದ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು ದತ್ತಪೀಠಕ್ಕೆ ಹೋಗುವಂತಹ ಎಲ್ಲ ಗಾಡಿಗಳ ತಪಾಸಣೆ ನಡೆಯುತ್ತೆ. ಚಿಕ್ಕಮಗಳೂರಿಂದ ಸುಮಾರು 5-6 ಕಿಲೋಮೀಟರ್ ಬಂದಾದ್ಮೇಲೆ ಕೈಮರ ಅನ್ನುವಂತಹ ಒಂದು ಜಾಗ ಸಿಗುತ್ತೆ. ಈ ಜಾಗದಲ್ಲಿ ನಾವು ಎಡಭಾಗಕ್ಕೆ ತೆಗೆದುಕೊಂಡ್ರೆ ನಾವು ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠಕ್ಕೆ ಹೋಗ್ಬೋದು. ಸೀತಾಳಯ್ಯನಗಿರಿ ಆಗ್ಲಿ, ಮುಳ್ಳಯ್ಯನಗಿರಿ ಆಗ್ಲಿ ಅಥವಾ ದತ್ತಪೀಠ ಆಗ್ಲಿ, ಈ 3 ಜಾಗಕ್ಕೆ ಹೋಗುವಂತಹದ್ದು ಇದೊಂದೇ ದಾರಿ ಇರೋದು. ಇನ್ನ ಉಳಿದಂತೆ ಅಡ್ಡದಾರಿಗಳಿದಾವೆ, ಆದ್ರೆ ಪ್ರಮುಖವಾದಂತಹ ದಾರಿ ಅಂತ ಇರೋದು ಈ ಕೈಮರ. ಸೊ ಈ ಕೈಮರ ಚೆಕ್ ಪೋಸ್ಟ್ ನಲ್ಲಿ ಎನಿ ಟೈಮ್ ಪೊಲೀಸ್ ಇರ್ತಾರೆ. ಇಲ್ಲಿ ಆಲ್ಕೋಹಾಲ್ ಆಗ್ಲಿ ಬೇರೆ ಯಾವ್ದು ಕೂಡ ಅಲೋ ಇರೋದಿಲ್ಲ. ಇನ್ನು ದತ್ತಪೀಠದ ಸಮಯದಲ್ಲಂತೂ ಇನ್ನೂ ಹೆಚ್ಚಿನ ತಪಾಸಣೆ ಇರುತ್ತೆ, ಹೆಚ್ಚಿನ ಪೊಲೀಸರು ಇರ್ತಾರೆ. ಎಲ್ಲಾ ಗಾಡಿಗಳು ಮತ್ತೊಮ್ಮೆ ಇಲ್ಲಿ ಪರೀಕ್ಷೆಗೆ ಒಳಪಟ್ಟು ಇಲ್ಲಿಂದ ಮುಂದುವರಿಯುತ್ತೆ. ಈ ಭಾಗದಲ್ಲಿ ಹೆಚ್ಚಾಗಿ ಕಾಫಿ ಬೆಳೆಯೋದ್ರಿಂದ ಇಲ್ಲಿ ಹೆಚ್ಚು ಕಾಫಿ ಎಸ್ಟೇಟ್ಗಳಿದಾವೆ. ಜೊತೆಗೆ
ಕೈಮರವನ್ನ ದಾಟಿ ನಾವು ಮುಳ್ಳಯ್ಯನಗಿರಿಗೆ ಹೋಗುವ ದಾರಿವರೆಗೆ ಆಗ್ಲಿ ಅಥವಾ ದತ್ತಪೀಠಕ್ಕೆ ಹೋಗುವ ದಾರಿವರೆಗೆ ಆಗ್ಲಿ 100ಕ್ಕೂ ಹೆಚ್ಚು ಹೋಮ್ ಸ್ಟೇಗಳಾಗಿರಬಹುದು ಮತ್ತೆ ರೆಸಾರ್ಟ್ಗಳಾಗಿರಬಹುದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ವೀಕೆಂಡ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈ ಚಿಕ್ಕಮಗಳೂರು ಅನ್ನುವಂತಹದ್ದು ಗೋವಾ ಅನ್ನುವ ಮಟ್ಟಿಗೆ ಯಾಕೆ ತಲುಪಿದೆ ಅಂದ್ರೆ ಪ್ರವಾಸಿಗರ ಕಾರಣಕ್ಕೆ. ಒಂಥರ ಹೆಂಗಾಗಿದೆ ಅಂದ್ರೆ ಅರ್ಧ ಬೆಂಗಳೂರು ವೀಕೆಂಡ್ ಅಲ್ಲಿ ಚಿಕ್ಕಮಗಳೂರಲ್ಲೇ ಇರುತ್ತೆ ಅಂತ ಹೇಳಿ. ರಿಜಿಸ್ಟರ್ಗಳ ಪ್ರಕಾರ ಚಿಕ್ಕಮಗಳೂರಿನಲ್ಲಿ ಒಟ್ಟು 9,500 ಹೋಮ್ ಸ್ಟೇಗಳಿದಾವೆ. ಜೊತೆಗೆ ಪ್ರೆಸೆಂಟ್ ನಡೀತಾ ಇರುವಂತಹದ್ದು 7,000ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಅಂತ ಹೇಳಿ. ಅದರಲ್ಲೇ ಚಿಕ್ಕಮಗಳೂರು ತಾಲೂಕಿನಲ್ಲೇ ನಮಗೆ ಸುಮಾರು 3,000 ಹತ್ತಿರ ನಮಗೆ ಹೋಮ್ ಸ್ಟೇಗಳು ನೋಡ್ಲಿಕ್ಕೆ ಸಿಗುತ್ತೆ. ಪ್ರವಾಸಿಗರಲ್ಲಿ ನಮ್ಮದು ಒಂದು ಮನವಿ ಏನು ಅಂತ ಹೇಳಿದ್ರೆ, ವೀಕೆಂಡ್ ಅಂತ ಬಂದಾಗ ಯಾರು ಪ್ರವಾಸದ ದೃಷ್ಟಿಯಿಂದಾಗ್ಲಿ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನದ ದೃಷ್ಟಿಯಿಂದಾಗ್ಲಿ ಚಿಕ್ಕಮಗಳೂರಿಗೆ ಬಂದಿರ್ತೀರಾ, ನೀವು ಬಳಸಿದಂತಹ ನೀರಿನ ಬಾಟಲ್ಗಳಾಗಿರಬಹುದು ಅಥವಾ ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳಾಗಿರಬಹುದು, ಅದನ್ನ ಯಾವುದನ್ನು ಕೂಡ ಚಿಕ್ಕಮಗಳೂರಿನಲ್ಲಿ ಎಸೆದು ಹೋಗಬಾರದು. ಅದನ್ನ ಕಾರಿನಲ್ಲಿ ಇಟ್ಕೊಂಡಿರ್ಬೇಕು ಅಥವಾ ಮಧ್ಯೆ ಎಲ್ಲಾದ್ರೂ ಡಸ್ಟ್ ಬಿನ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಮಾತ್ರ ಅದನ್ನು ಎಸೆಯುವಂತಹ ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರು ಅನ್ನುವಂತಹದ್ದು ಡಸ್ಟ್ ಬಿನ್ ಅಲ್ಲ. ಇದು ನಿಮ್ಮಗಳ ಎಲ್ಲಾ ರೀತಿಯಾದಂತಹ ಸ್ಟ್ರೆಸ್ ಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ವೀಕೆಂಡ್ ಅಲ್ಲಿ ನೀವು ಬರುವಂತಹ ಟ್ರಿಪ್ಪಿಗೆ ಬಳಸುವಂತಹ ಜಾಗ. ಹಾಗಾಗಿ ಈ ಜಾಗವನ್ನ ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಳುವಂತಹ ಕೆಲಸ ಅದು ನಮ್ಮೆಲ್ಲರ ಹೊಣೆ. ಹಾಗಾಗಿ ಸ್ವಚ್ಛತೆಯತ್ತ ನಮ್ಮ ಗಮನ ಇರಲಿ ಅನ್ನುವಂತಹದ್ದು ನಮ್ದೊಂದು ಮನವಿ. ಸೊ ನಾವು ಚಿಕ್ಕಮಗಳೂರು ಭಾಗದಿಂದ ಬಂದ್ರೆ ಆ ಕಡೆಯಿಂದ ಬರ್ತೀವಿ. ಇಲ್ಲಿಂದ ನಾವು ಯೂ-ಟರ್ನ್ ತೆಗೆದುಕೊಂಡ್ರೆ ನಾವು ಹೋಗುವಂತಹದ್ದು ಮುಳ್ಳಯ್ಯನಗಿರಿ. ಇಲ್ಲಿಂದ 7.5 ಕಿಲೋಮೀಟರ್ ದೂರದಲ್ಲಿದ್ರೆ ನಾವು ಚಿಕ್ಕಮಗಳೂರಿನಿಂದ ಯಾವ ದಾರಿಯಲ್ಲಿ ಬರ್ತೀವೋ ಅದೇ ದಾರಿಯಲ್ಲಿ ನೇರ ಹೋದ್ರೆ ನಾವು ತಲುಪುವಂತಹದ್ದು ದತ್ತಪೀಠಕ್ಕೆ. ಇಲ್ಲಿಂದ 17 ಕಿಲೋಮೀಟರ್ಗಳ ದೂರದಲ್ಲಿ ನಮಗೆ ದತ್ತಪೀಠ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಯಾವ ಜಾಗದಲ್ಲಿ ಅತ್ರಿ ಮುನಿಗಳು ತಪಸ್ಸು ಮಾಡಿದ್ರು ಅಂತ ಹೇಳ್ತೀವೋ, ದತ್ತಾತ್ರೇಯರು ಜನಿಸಿದ್ರು ಅಂತ ಹೇಳ್ತೀವೋ, ಆ ಜಾಗ ಇಲ್ಲಿಂದ 17 ಕಿಲೋಮೀಟರ್ಗಳ ದೂರದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ಅಲ್ಲಿಗೆ ಹೊರಡೋಣ. ಸೊ ಇದು ದತ್ತಪೀಠಕ್ಕೆ ಹೋಗುವಂತಹ ದಾರಿಯಲ್ಲಿ ಕಾಣುವಂತಹ ದೃಶ್ಯ. ಹೋಗೋ ಜಾಗಕ್ಕಿನ್ನ ಹೋಗ್ತಾ ಇರುವಂತಹ ದಾರಿಯೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅದು ಇದನ್ನ ನೋಡೇ ಹೇಳಿರ್ಬೇಕು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿರುವಂತಹ ನೋಟ ಇಲ್ಲಿಂದ ನೋಡ್ಲಿಕ್ಕೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಾವು ಹೋಗ್ತಾ ಇರುವಂತಹ ಪ್ರದೇಶ ಏನಿದೆ ಅದು ದತ್ತಪೀಠ. ಆ ದತ್ತಪೀಠದ ಎಡಭಾಗದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವಂತಹದ್ದು ಅದು ಮುಳ್ಳಯ್ಯನಗಿರಿ, ಮತ್ತೆ ಬಲಭಾಗದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವಂತಹದ್ದು ಅದು ದೇವಿರಮ್ಮನ ಬೆಟ್ಟ. ಈ 3 ಬೆಟ್ಟಗಳು ಕೂಡ ಕರ್ನಾಟಕದ ಅತಿ ಎತ್ತರದ 5 ಬೆಟ್ಟಗಳಲ್ಲಿ ಈ 3 ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ ರೀತಿಯಾದಂತಹ ಎತ್ತರದ ಪ್ರದೇಶದಲ್ಲಿ ನಾವಿವಾಗಿದ್ದೀವಿ. ಆ ಜಾಗಕ್ಕೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿನ ವ್ಯೂವನ್ನು ಒಂದ್ಸಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು ಕೂಡ ಮಧ್ಯಾಹ್ನ ಆದ್ರೂ ಕೂಡ ನಮಗೆ ಬೆಳಗಿನ ಸಮಯ ಅಂತ ಅನ್ನಿಸುವಂತಹ ಫೀಲ್ ಅನ್ನು ಕೊಡ್ತಾ ಇದೆ. ಮಂಜು ಕವಿದಿರುವಂತಹ ವಾತಾವರಣ ಇರಬಹುದು, ಇಲ್ಲಿನ ಹಸಿರಿನ ವಾತಾವರಣ ಇರಬಹುದು, ಇದೆಲ್ಲದೂ ಕೂಡ ನಮ್ಮನ್ನ ಮತ್ತೆ ಶಿಖರದ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ಮನಸ್ಥಿತಿಗೆ ತಲುಪಿಸುತ್ತೆ. ನೋಡಿದ್ರಿ ಅಲ್ವಾ, ಇಲ್ಲಿಂದ ನಾವು ಮುಂದೆ ಹೋಗೋಣ. ದತ್ತಪೀಠವನ್ನ ತಲುಪಿ ಅಲ್ಲಿ ಏನೇನಿದೆ, ಅಲ್ಲಿನ ಚರಿತ್ರೆ ಏನು ಅನ್ನುವಂತಹ ವಿಚಾರವನ್ನ ನೋಡ್ತಾ ಹೋಗೋಣ. ಸೊ ಅಲ್ಲಿ ಮಂಜಿನಿಂದ ಏನು ಆವೃತಗೊಂಡಿದೆ ಆ ತುದಿಯ ಭಾಗನೇ ದತ್ತಪೀಠ. ನಾವು ಹೋಗ್ಬೇಕಾಗಿರುವಂತಹ ಜಾಗ ಇಲ್ಲಿಂದ 9 ಕಿಲೋಮೀಟರ್ ಇದೆ. ಅತ್ರಿ ಮುನಿಗಳ ನಾವೇನು ತಪಸ್ಸಿನ ಜಾಗಕ್ಕೆ ಹೋಗ್ತಾ ಇದೀವಿ, ದತ್ತಪೀಠ ಅಂತ ಕರೆಯುವಂತಹ ಸ್ಥಾನಕ್ಕೆ ಏನು ಹೋಗ್ತಾ ಇದೀವಿ, ಇಲ್ಲಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಹಿಮಾಚ್ಛಾದಿತ ಆಗಿರುವಂತಹ ಪ್ರದೇಶ ಎಷ್ಟು ಚೆನ್ನಾಗಿ ಮಂಜಿನಿಂದ ಆವೃತಗೊಂಡಿದೆ ನೋಡಬಹುದು. ಸಂಪೂರ್ಣ ಶಿಖರವೇ ಕಾಣದೇ ಇರುವ ಮಟ್ಟಿಗೆ ಮಂಜಿನಿಂದ ಆವೃತಗೊಂಡಿದೆ. ಇದೆಲ್ಲವೂ ಕೂಡ ನಾಳೆಯ ಕಾರ್ಯಕ್ರಮಕ್ಕೆ ರಕ್ಷಣೆಗೆ ಅಂತ ಹೇಳಿ ಏನು ಪೊಲೀಸ್ ನಿಯೋಜನೆಗೊಂಡಿದ್ದಾರೆ ಅವರುಗಳ ಓಡಾಟಕ್ಕೆ ಅಂತ ಹೇಳಿ ಸಂಪೂರ್ಣವಾಗಿ 30-40ಕ್ಕೂ ಹೆಚ್ಚು
KSRTC ಗಾಡಿಗಳನ್ನ ಪೊಲೀಸರ ಓಡಾಟಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ಅವರದ್ದೇ ವಾಹನಗಳನ್ನ ಬಿಟ್ಟು ಮತ್ತು ಅವರದ್ದೇ ಏನು ಬಸ್ಗಳಿದಾವೆ ಅದೆಲ್ಲದನ್ನು ಬಿಟ್ಟು ಸುಮಾರು 30-40ಕ್ಕೂ ಹೆಚ್ಚು KSRTC ಗಾಡಿಗಳನ್ನ ಪೊಲೀಸರ ನಿಯೋಜನೆಗೆ, ಪೊಲೀಸರ ಓಡಾಟಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ಇದರಿಂದನೇ ಅರ್ಥ ಮಾಡ್ಕೊಬಹುದು ಎಷ್ಟು ಪೊಲೀಸರ ನೇಮಕ ಆಗಿದೆ, ಎಷ್ಟು ಪೊಲೀಸರ ನಿಯೋಜನೆ ಆಗಿದೆ ನಾಳೆಯ ಕಾರ್ಯಕ್ರಮದ ರಕ್ಷಣೆಗೆ, ಇಲ್ಲಿನ ಭದ್ರತೆಗೆ ಅನ್ನುವಂತಹದ್ದನ್ನ. ಸೊ ಇಲ್ಲಿಂದ ಹೊರಡೋಣ, ಹೋಗಿ ದತ್ತಪೀಠದ ಶಿಖರವನ್ನು ತಲುಪೋಣ. ಮಧ್ಯೆ ಯಾವ ರೀತಿಯಾಗಿ ಅತಿಕ್ರಮಣಗೊಂಡಿದೆ ಮತ್ತು ಯಾವ ದರ್ಗಾ ನಿಜವಾಗ್ಲೂ ಕೂಡ ಇರುವಂತಹದ್ದು, ಇನ್ನು ಯಾವುದು ಬೋಗಸ್ ಅನ್ನುವಂಥ ವಿಚಾರಗಳನ್ನೆಲ್ಲದನ್ನು ಕೂಡ ಇನ್ನು ಮುಂದೆ ನೋಡ್ತಾ ಹೋಗೋಣ. ಸೊ ನಾವೀಗ ದತ್ತಪೀಠಕ್ಕೆ ಹೋಗುವಂತಹ ದಾರಿಯಲ್ಲಿದ್ದೀವಿ. ಇಲ್ಲಿಂದ ಸುಮಾರು 7-7.5 ಕಿಲೋಮೀಟರ್ ದೂರದಲ್ಲಿ ದತ್ತಪೀಠ ಇದೆ. ಆದರೆ ದತ್ತಪೀಠಕ್ಕಿಂತ ಮುಂಚೆ ಸಿಗುವಂತಹ ಮತ್ತೊಂದು ಪ್ರದೇಶ ಅಂತ ಹೇಳಿದ್ರೆ ಅದು ಹೊನ್ನಮ್ಮನ ಹಳ್ಳ ಅಂತ ಹೇಳಿ. ಇಲ್ಲಿ ಗಿರಿಯ ಮೇಲ್ಭಾಗದಿಂದ ನೀರು ಬರುತ್ತೆ. ತುಂಬ ಚೆನ್ನಾಗಿರುವಂತಹ ಪ್ರದೇಶ. ಇದು ಕೂಡ ಒಂದು ಚಿಕ್ಕಮಗಳೂರಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು. ಜೊತೆಗೆ ದತ್ತಪೀಠದ ಮಾಲಾಧಾರಿಗಳು ಯಾರ್ಯಾರಿದ್ದಾರೆ, ಮಾಲೆಯನ್ನು ಹಾಕಿದಂಥವ್ರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಮಾಲೆಯನ್ನು ವಿಸರ್ಜನೆ ಮಾಡುವಂಥದ್ದು ಇದೇ ಜಾಗದಲ್ಲಿ. ಸೊ ಇವಾಗ ನೋಡ್ತಾ ಇರುವಂತಹ ಜಾಗ ಏನಿದೆ ಇದು ಹೊನ್ನಮ್ಮನ ಹಳ್ಳ ಅಂತ ಹೇಳಿ. ಇದು ದತ್ತಪೀಠಕ್ಕೆ ಹೋಗುವಂತಹ ದಾರಿಯಲ್ಲೇ ಸಿಗುವಂತಹದ್ದು. ಇಲ್ಲಿಂದ ದತ್ತಪೀಠಕ್ಕೆ 7 ಕಿಲೋಮೀಟರ್ಗಳಾಗತ್ತೆ. ಈ ಜಾಗದಲ್ಲಿ ಇದು ಚಿಕ್ಕಮಗಳೂರಿನ ಒಂದು ಪ್ರೇಕ್ಷಣೀಯ ಸ್ಥಳವೂ ಹೌದು. ಅನೇಕ ಸಂದರ್ಭಗಳಲ್ಲಿ ಯಾರ್ಯಾರು ಇಲ್ಲಿಗೆ ಪ್ರವಾಸಕ್ಕೆ ಅಂತ ಹೇಳಿ ಬರ್ತಾರೋ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದೇ ಬರ್ತಾರೆ. ಆದರೆ ವಿಶೇಷವಾಗಿ ಯಾವಾಗ ದತ್ತಮಾಲಾ ಧಾರಣೆ ಆಗುತ್ತೋ, ದತ್ತಮಾಲೆಯ ವಿಸರ್ಜನೆ ದತ್ತ ಜಯಂತಿ ಎಂದಾಗುತ್ತೋ, ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರತಿಯೊಬ್ಬರು ದತ್ತಮಾಲಾಧಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತಮಾಲೆಯನ್ನು ವಿಸರ್ಜನೆ ಮಾಡುವಂತಹದ್ದು ಇದೇ ಜಾಗದಲ್ಲಿ. ಗಿರಿಯ ಮೇಲ್ಭಾಗದಿಂದ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ತುಂಬ ಔಷಧೀಯ ಸಸ್ಯಗಳ ಸತ್ವವನ್ನು ಹೊಂದಿಕೊಂಡು ಈ ನೀರು ಬರುತ್ತೆ. ಮುಟ್ಲಿಕ್ಕೆ ತುಂಬ ತಂಪಾಗಿರುತ್ತೆ. ಒಮ್ಮೆ ಮೇಲ್ ಹೋಗಿ ಬರೋಣ. ಸೊ ನಾನು ಆಗಲೇ ಹೇಳಿದಾಗೆ ದತ್ತಮಾಲಾಧಾರಿಗಳು ಮಾಲೆಯನ್ನು ವಿಸರ್ಜನೆ ಮಾಡುವಂಥವ್ರ ಪೈಕಿ ಹೆಚ್ಚು ಜನ ಇಲ್ಲೇ ವಿಸರ್ಜನೆ ಮಾಡುವಂಥದ್ದು ನೋಡ್ಬೋದು. ಕೆಲವೊಂದು ಅವ್ಯವಸ್ಥಿತವಾಗಿ ವಿಸರ್ಜನೆಯನ್ನು ಮಾಡಿದ್ದಾರೆ. ಅದು ನೀರಲ್ಲಿ ಹರಿದು ಹೋಗುವ ರೀತಿಯಲ್ಲಿ ಹಾಕಬೇಕು ಆ್ಯಕ್ಚುಲಿ. ಆದರೆ ಸಂಖ್ಯೆ ಒಮ್ಮೆಲೆ ಹೆಚ್ಚಾಗಿ ಬಂದಾಗ ಅಥವಾ ನೀರು ಯಾವಾಗಲಾದ್ರೂ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನೇತು ಹಾಕಿ ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಸೊ ಇಲ್ಲಿಗೆ ಬರುವಂತಹ ಭಕ್ತರು ಇದ್ರ ಕಡೆಗೆ ಹೆಚ್ಚಾಗಿ ಗಮನ ಕೊಡಬೇಕು. ಒಂದು ಇಲ್ಲಿ ಮಾಲೆಗಳನ್ನು ನೀರಿನಲ್ಲಿ ಹೋಗುವಂತೆ ವಿಸರ್ಜನೆ ಮಾಡುವಂತಹದ್ದು. ಯಾಕಂದರೆ ಮಾಲಾಧಾರಣೆ ಅನ್ನುವಂಥದ್ದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಇದನ್ನು ಶ್ರದ್ಧಾಪೂರ್ವಕವಾಗಿ ವಿಸರ್ಜನೆ ಮಾಡುವಂಥದ್ದು, ಹೇಗೆ ಧರಿಸ್ತೀವೋ ಅದೇ ರೀತಿಯ ಶ್ರದ್ಧೆಯಿಂದ ವಿಸರ್ಜನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಯಾರು ಮಾಲಾಧಾರಿಗಳಿದ್ದೀವಿ ಈ ವಿಚಾರದಲ್ಲಿ ಒಂದಷ್ಟು ಗಮನವನ್ನು ಕೊಡೋಣ. ಸರ್ಕಾರದ ದಾಖಲೆಗಳ ಪ್ರಕಾರವೂ ಕೂಡ ನಾನು ಹೇಳಿದಂತೆ 1917ರಲ್ಲಿ ಬ್ರಿಟಿಷರ ಸರ್ಕಾರದಲ್ಲಿ ದತ್ತಪೀಠವನ್ನು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿ ಅದನ್ನು ಮುಜರಾಯಿ ಇಲಾಖೆಗೆ ಸೇರಿಸಲಾಗಿತ್ತು. ಮುಂದೆ ಬಂದಂತಹ 1974ರ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಆ ಸಮಯದಲ್ಲಿ ದತ್ತಾತ್ರೇಯ ಪೀಠಕ್ಕೆ ಇದ್ದಂತಹ ಜಮೀನೇನಿದೆ ಅದು ಪೂರ್ತಿ ವಕ್ಫ್ಗೆ ಬದಲಾಯಿತು. ಅಂದರೆ ಮುಜರಾಯಿಗೆ ಇದ್ದಂತಹ ಅಷ್ಟೂ ಜಾಗಗಳು ವಕ್ಫ್ಗೆ ಬದಲಾಯಿತು. ಅದೇ ಕಾರಣಕ್ಕೆ ನಾವು ನೋಡಬಹುದು ಈಗ ಸರ್ಕಾರದ ದಾಖಲೆಯ ಪ್ರಕಾರವೇ ನಮಗೆ ಮೈಸೂರಿನ ಮಹಾರಾಜರು ಆ 1861 ಎಕರೆ ಜಾಗವನ್ನು ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ, ಇನಾಮ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಜಾಗದಲ್ಲಿ ಈ ಹೆಸರನ್ನು ನೋಡಬಹುದು. ಇನಾಮ್ ದತ್ತಾತ್ರೇಯ ಪೀಠ ಅಂಥೇಳಿ ಅಧಿಕೃತವಾಗಿ ಹೆಸರನ್ನು ಹೊಂದಿದೆ. ಇನಾಮ್ ಅಂತ ಹೇಳಿದ್ರೆ ದಾನ ಅಂಥೇಳಿ ಅರ್ಥ. ಮೈಸೂರಿನ ಮಹಾರಾಜರು ದಾನವನ್ನು ಕೊಡೋದ್ರ ಜೊತೆಗೆ ದತ್ತಪೀಠದಲ್ಲಿ ನಿತ್ಯ ಪೂಜೆ ಆಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಇನಾಮ್ ದತ್ತಾತ್ರೇಯ ಪೀಠ ಅಂಥೇಳಿ ಸರ್ಕಾರದ ದಾಖಲೆಗಳ ಪ್ರಕಾರ ಅಧಿಕೃತವಾದಂತಹ ಹೆಸರನ್ನು ಪಡ್ಕೊಂಡಿದೆ. ಸೊ ಇಲ್ಲಿಂದ ಮುಂದುವರೆದು ನಮ್ಮ ಕೊನೆಯ ಅಂದರೆ ತಲುಪಬೇಕಾದಂತಹ ಅಂದರೆ ಗಮ್ಯವಾಗಿರುವಂತಹ ದತ್ತಪೀಠಕ್ಕೆ ಇಲ್ಲಿಂದ 5 ಕಿಲೋಮೀಟರ್ಗಳು. ಈಗ ನಮ್ಮ ಮುಂದಿನ ಸ್ಟಾಪ್ ದತ್ತಪೀಠದಲ್ಲಿರುತ್ತೆ. ಸೊ ಇಲ್ಲಿಂದ 5 ಕಿಲೋಮೀಟರ್ಗಳ ದೂರದಲ್ಲಿ ದತ್ತಪೀಠ ಇದೆ. ನಾವು ಅದರ ಸ್ವಾಗತದ ಬೋರ್ಡನ್ನು ಇಲ್ಲಿ ನೋಡಬಹುದು. ನಾವು
ಇವತ್ತಿಗೆ ವಕ್ಫ್ ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಚರ್ಚೆಯಲ್ಲಿದೆ. ಅದು ರೈತರ ಜಮೀನಿನಿಂದ ಹಿಡಿದು ಮುಂದುವರೆದು ಮಠಮಾನ್ಯಗಳಿಂದ ಹಿಡಿದು ಮಂದಿರಗಳಿಂದ ಹಿಡಿದು ಅನೇಕ ಸ್ಥಳಗಳನ್ನು ವಕ್ಫ್ ತನ್ನದು ಅಂಥೇಳಿ ಘೋಷಣೆಯನ್ನು ಮಾಡ್ಕೋತಾ ಇದೆ. ಆದರೆ ಅದರ ಕೆಲಸ ಇವತ್ತು ನಿನ್ನೆಯಿಂದ ಆರಂಭ ಆಗಿರೋದು ಅಲ್ಲ ಅನ್ನೋದಕ್ಕೆ ಇದೆಲ್ಲದೂ ಕೂಡ ಸಾಕ್ಷಿಗಳು. ನೋಡ್ತಾ ಇದ್ದೀರಾ, ಇದೆಲ್ಲದೂ ಕೂಡ ಗುರು ದತ್ತಾತ್ರೇಯರು ನಡೆದಾಡಿದಂತಹ ಸ್ಥಾನಕ್ಕೆ ಸೇರಿರುವಂತಹ ಜಾಗ. ಆದರೆ ಇದನ್ನು ವಕ್ಫ್ ತನ್ನದು ಅಂಥೇಳಿ 1974 ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಘೋಷಣೆಯನ್ನು ಮಾಡಿಕೊಂಡಿದೆ. ಆದರೆ ಈ ಜಾಗಗಳು ಯಾವುದೂ ಕೂಡ ಅದು ಮುಸಲ್ಮಾನರಿಗೆ ಸೇರಿದಂತಹ ಜಾಗಗಳು ಅಲ್ಲವೇ ಅಲ್ಲ. ಸೊ ಈ ರೀತಿಯಾಗಿ ಹೋಗುವಂಥ ದಾರಿಗಳಲ್ಲಿ ಅನೇಕ ಸ್ಥಾನಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದು ವಕ್ಫ್ ಅಂಥೇಳಿ ಕರೆದುಕೊಳ್ಳುವಂತಹ ಜಾಗಗಳು. ಅದನ್ನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಮುಂದುವರೆದು ನಾವು ದತ್ತಪೀಠವನ್ನು ಇನ್ನೇನು ಸ್ವಲ್ಪ ಸಮಯದಲ್ಲೇ ತಲುಪುವಂಥವ್ರು ಇದ್ದೀವಿ. ಹಾಗೆ ನಿಮಗೆಲ್ಲರಿಗೂ ಕೂಡ ದತ್ತಪೀಠದ ನಿಜವಾದಂತಹ ಹೋರಾಟದ ಇತಿಹಾಸ ಏನು ಮತ್ತು ಯಾವ ಕಾರಣಕ್ಕೆ ಅಲ್ಲಿ ಇವತ್ತಿಗೂ ಕೂಡ ಹಿಂದೂಗಳು ಹೋರಾಟವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ, ಆ ರೀತಿಯಾದಂತಹ ಸ್ಥಾನವನ್ನು ನಾವು ಹೇಗೆ ಕಳ್ಕೊಂಡ್ವಿ ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ನಾನು ದತ್ತಪೀಠಕ್ಕೆ ಹೋಗಬೇಕಾದ್ರೆ ಮಾಡ್ತೀನಿ. ಸೊ ನೋಡಬಹುದು, ಬಲಭಾಗದಲ್ಲಿ ಎಡಭಾಗದಲ್ಲಿ ಎರಡೂ ಭಾಗಗಳಲ್ಲೂ ಕೂಡ ಮುಸಲ್ಮಾನರು ಒಂದೊಂದು ಬೋಗಸ್ ಸಮಾಧಿಗಳನ್ನು ಕಟ್ಟೋದ್ರ ಮುಖಾಂತರ, ಗೇಟ್ ಹಾಕೋದ್ರ ಮುಖಾಂತರ, ಕಾಂಪೌಂಡ್ ಹಾಕೋದ್ರ ಮುಖಾಂತರ ಈ ಜಾಗ ವಕ್ಫ್ ಅನ್ನುವಂತಹ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು, ಅತಿಕ್ರಮಣ ಮಾಡುವಂತಹ ಕೆಲಸಗಳನ್ನು ಈ ಎಲ್ಲ ಪ್ರದೇಶಗಳಲ್ಲಿ ನಾವು ಹೋಗುವಂತಹ ಎಲ್ಲ ದಾರಿಗಳಲ್ಲಿ ಮಾಡಿರುವಂತಹದ್ದನ್ನು ನೋಡ್ತಾ ಹೋಗ್ಬೋದು ನಾವು. ನಾಳೆ ದತ್ತ ಭಕ್ತರುಗಳು ದರ್ಶನವನ್ನು ಮುಗಿಸ್ಕೊಂಡು ಆ ಬೇಲಿಯ ಒಂದು ಪ್ರದೇಶ ಏನಿದೆ ಅದನ್ನು ದಾಟಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ತಾರೆ. ಇಲ್ಲಿಂದ ಎಕ್ಸಿಟ್ ಆದಮೇಲೆ ಒಟ್ಟಾರೆ ಇಲ್ಲಿ ಊಟದ ವ್ಯವಸ್ಥೆ, ಬಂದಿರುವಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ. ಸೊ ಈ ಭಾಗ ಏನಿದೆ ಇದಷ್ಟು ಕೂಡ ಏನು ನಾವೆಲ್ಲರೂ ಕೂಡ ಬೋಗಸ್ ಅಂಥೇಳಿ ಒಂದಷ್ಟು ಮುಸ್ಲಿಂ ಸಮಾಧಿಗಳನ್ನು ಗುರುತಿಸಿದ್ದೀವಿ. ಅದು ಎಲ್ಲದೂ ಕೂಡ ಈ ಬೇಲಿಯ ಒಳಗಡೆ ಇರುವಂಥದ್ದು. ಪ್ರಭು ದತ್ತಾತ್ರೇಯರಿಗೆ ಸೀಮಿತವಾಗಿರುವಂತಹ ಒಂದು ಪ್ರದೇಶ ಅದು ನಾವಲ್ಲಿ ತೋರಿಸ್ತೀವಿ. ಅದಾದಮೇಲೆ ಗುಹೆಯೊಂದರ ಒಳಗಡೆ ಅತ್ರಿ ಮುನಿಗಳು ತಪಸ್ ಮಾಡಿದಂತಹ ಜಾಗ, ಅನಸೂಯ ದೇವಿ ತಪಸ್ ಮಾಡಿದಂತಹ ಜಾಗ, ಆ ಜಾಗವನ್ನು ಗುಹೆ ಒಳಗಡೆ ಇರುವಂಥದ್ದನ್ನು ತೋರಿಸ್ತೀವಿ. ಒಟ್ಟಾರೆ ಈ ಪ್ರದೇಶ, ಈ ಬೇಲಿ ಹಾಕಿರುವಂತಹ ಒಳಗಡೆ ಪ್ರದೇಶ ಏನಿದೆ ಇದೆಲ್ಲದೂ ಕೂಡ ಬೋಗಸ್ ಆಗಿ ಮುಸ್ಲಿಮರು ನಿರ್ಮಾಣ ಮಾಡಿಕೊಂಡಿರುವಂತಹ ಒಂದಷ್ಟು ಸಮಾಧಿಗಳು. ಆ ಮುಖಾಂತರವೇ ನಮ್ಮ ಶ್ರದ್ಧಾ ಕೇಂದ್ರ ಇಲ್ಲಿದೆ ಅನ್ನುವಂತಹದ್ದನ್ನು ಹೇಳಿ ವಕ್ಫಿಗೆ ಇದನ್ನು ಮುಜರಾಯಿ ಇಲಾಖೆಯಿಂದ ವರ್ಗಾವಣೆಯನ್ನು ಮಾಡಿಕೊಂಡಿರುವಂತಹದ್ದು ಕೂಡ. ಸೊ ಈ ಭಾಗದಲ್ಲಿ ಗಮನಿಸಬಹುದು ನಾವು, ನಾಳೆ ಬರುವಂತಹ ಸುಮಾರು 40,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಈ ಭಾಗದಲ್ಲಿ ದಿನಪೂರ್ತಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆಯ ಉಪಹಾರದಿಂದ ಆರಂಭ ಆಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಈ ಭಾಗದಲ್ಲಿ ಇರುತ್ತೆ. ನಾಳೆಯ ಅಂದಾಜು ಸುಮಾರು 40,000 ಅಥವಾ 50,000ಕ್ಕಿಂತ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಎನ್ನುವಂತಹದ್ದು ಎಲ್ಲರ ಯೋಚನೆಯಲ್ಲಿರುವಂತಹದ್ದು. ಪ್ರತಿ ವರ್ಷವೂ ಕೂಡ 30,000-40,000 ಆಸುಪಾಸಿನಲ್ಲಿ ಭಕ್ತಾದಿಗಳು ಬರ್ತಾರೆ. ಅವರೆಲ್ಲರಿಗೂ ಕೂಡ ಈ ಭಾಗದಲ್ಲಿ ಬಫೆ ಸಿಸ್ಟಮ್ನಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಸೊ ಇಲ್ಲೇನು ಕಟ್ಟಡ ಕಾಣ್ತಾ ಇದೆ ನಮಗೆ, ಒಂದು ನೀಲಿಯ ಶೆಡ್ ಏನಿದೆ, ಇದು ಯಾವಾಗ ಇಲ್ಲಿ ಅಂದರೆ ಈ ಜಾಗ ಮುಜರಾಯಿ ಇಲಾಖೆಯಿಂದ 1974ರಲ್ಲಿ ವಕ್ಫ್ಗೆ ಬದಲಾಯಿತು. ಅದಾದ ಮೇಲೆ 2004ರ ನಂತರ ನಾವೇನು ಈಗ ಹೋಮವನ್ನು ಮಾಡ್ತಾ ಇದ್ದೀವಿ, 2 ವರ್ಷದ ಹಿಂದಿನಿಂದ ದತ್ತಾತ್ರೇಯ ಪೀಠದ ಎದುರುಗಡೆ ಹೋಮವನ್ನು ಮಾಡ್ತಾ ಇದ್ದೀವಿ, ಆ ಜಾಗದಲ್ಲಿ ಹೋಮವನ್ನು ಮಾಡಬಾರ್ದು ಅನ್ನುವಂಥ ನಿರ್ಬಂಧವನ್ನು ಕಾಂಗ್ರೆಸ್ ಸರ್ಕಾರ ಹೇರಿತ್ತು. ಆ ಸಮಯದಲ್ಲಿ ನಾವು ಹೋಮವನ್ನು ಮಾಡ್ತಿದ್ದಿದ್ದು ಈ ಕಟ್ಟಡದಲ್ಲಿ ಹೋಮವನ್ನು ಮಾಡಿ, ಅದಾದ ಮೇಲೆ ಕಳೆದ BJP ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಸಲಹಾ ಸಮಿತಿಯ ನೇಮಕ ಆದಮೇಲೆ ಇಲ್ಲಿಗೆ ಯಾವಾಗ ಹಿಂದೂ ಅರ್ಚಕರ ನೇಮಕ ಆಯಿತು, ಅದಾದ ಮೇಲೆ ನಾವು ಹೋಮದ ಸ್ಥಳವನ್ನು ಇಲ್ಲಿಂದ ಅಲ್ಲಿಗೆ ಬದಲಾಯಿಸಿದ್ದೀವಿ. ಸೊ ಇಲ್ಲಿ ನೋಡಬಹುದು ನಾವು ದತ್ತಪೀಠದ ದತ್ತಾತ್ರೇಯ ಸ್ವಾಮಿಯ ದರ್ಶನಕ್ಕೆ ಬರುವಂತಹ ಎಲ್ಲ ಭಕ್ತರು ಕೂಡ
ಈ ಬೇಲಿಯ ಒಳಗಡೆ ಬರುವಂತಹ ಪರಿಸ್ಥಿತಿ ಇದೆ. ಇದನ್ನು ನಿಜವಾಗ್ಲೂ ಗಮನಿಸಿದ್ರೆ ಪರಪ್ಪನ ಅಗ್ರಹಾರದ ಒಳಗಡೆ ಖೈದಿಗಳಿಗೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ನಮಗನ್ಸಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ಕಿರಿದಾದ ಜಾಗದಲ್ಲಿ ಭಕ್ತರು ಬರುವಂತಹ ಪರಿಸ್ಥಿತಿ ಇದೆ. ನಾವು ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶಗಳನ್ನು ಹೊಂದಿದಂತಹ ಗುರು ಅಂತ ಯಾರನ್ನು ಆರಾಧಿಸ್ತೀವೋ ಆ ರೀತಿಯಾದಂತಹ ದತ್ತಾತ್ರೇಯ ಸ್ವಾಮಿಯ ದರ್ಶನಕ್ಕೆ ಈ ರೀತಿಯಾದಂತಹ ಬೇಲಿಯ ಒಳಗಡೆ ಬರುವಂತಹ ಪರಿಸ್ಥಿತಿ ಇವತ್ತು ನಮ್ಮದಾಗಿದೆ. ಅದು ಇವತ್ತಿಂದ ಅಂತಲ್ಲ, ಕಳೆದ 20-30 ವರ್ಷಗಳ ಹಿಂದಿನಿಂದಲೂ ಕೂಡ ಇದೇ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ದರ್ಶನ ಮಾಡುವಂತಹ ಪರಿಸ್ಥಿತಿ ಇದೆ. ಸೊ ಇದು ಬದಲಾಗಬೇಕು ಅನ್ನುವಂತಹದ್ದು ನಮ್ಮ ಹಿಂದೂಗಳ ಆಗ್ರಹ. ಸೊ ಹಾಗಾಗಿ ನಮ್ಮ ಮೊದಲನೇ ಬೇಡಿಕೆಯಾದಂತಹ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅನ್ನುವಂತಹ ಒಂದು ಆಗ್ರಹ ಏನಿತ್ತು, ಅದಕ್ಕೆ ಹಿಂದೂ ಅರ್ಚಕರ ನೇಮಕ ಆಗಿದೆ. ಕಳೆದ ಅವಧಿಯಲ್ಲಿ BJP ಸರ್ಕಾರ ಬಂದಂತಹ ಸಮಯದಲ್ಲಿ ಇಲ್ಲಿ ಒಂದು ಸಲಹಾ ಸಮಿತಿಯನ್ನು ನೇಮಕ ಮಾಡಿತ್ತು. ಸುಮಾರು 16 ಜನರ ತಂಡ ಅಂತ ಅನ್ಕೋತೀನಿ. 16 ಜನರ ತಂಡವನ್ನು ನಿಯೋಜನೆ ಮಾಡಿ ಇಲ್ಲಿ ಯಾವ ಮಾನದಂಡಗಳನ್ನು ಇಟ್ಕೊಂಡು ಯಾರ್ಯಾರನ್ನು ಅರ್ಚಕರನ್ನಾಗಿ ನೇಮಕ ಮಾಡಬೇಕು, ಅವರ ವೇತನ ಎಷ್ಟು, ಅವರ ಸಮಯ ಯಾವ ಸಮಯ, ಅವರಿಗೆ ಇರುವಂಥ ವ್ಯವಸ್ಥೆ ಏನು, ತ್ರಿಕಾಲ ಪೂಜೆ ಆಗಬೇಕು, ಹೋಮಗಳು ಯಾವಾಗ ಆಗಬೇಕು, ಅದಕ್ಕೆ ಧನದ ಮೂಲ ಯಾವುದು, ಎಲ್ಲದನ್ನೂ ಕೂಡ ಯೋಚನೆ ಮಾಡಿ ಇಲ್ಲಿ ಅರ್ಚಕರ ನೇಮಕ ಆಗಿತ್ತು. ಇನ್ನು ಮುಂದುವರೆದು ಹಿಂದೂಗಳ ಮತ್ತೊಂದು ಆಗ್ರಹ ಏನು ಅಂತ ಹೇಳಿದ್ರೆ, ಅದು ಇಲ್ಲಿರುವಂತಹ ಎಲ್ಲ ಬೋಗಸ್ ಸಮಾಧಿಗಳೇನಿದ್ದಾವೆ, ದರ್ಗಾಗಳೇನಿದ್ದಾವೆ, ಅದಷ್ಟು ಕೂಡ ಕೆಳಗಡೆಯಲ್ಲಿ ನಮಗೆ ಸಿಗುವಂತಹ ನಾಗೇನಹಳ್ಳಿಯಲ್ಲಿರುವಂತಹ ದರ್ಗಾಕ್ಕೆ ಇಲ್ಲಿಂದ ವರ್ಗಾವಣೆ ಆಗಬೇಕು ಅನ್ನುವಂತಹದ್ದು ಹಿಂದೂಗಳ ಮತ್ತೊಂದು ಅಪೇಕ್ಷೆಯಾಗಿದೆ. ಯಾಕಂತ ಹೇಳಿದ್ರೆ ಬ್ರಿಟಿಷರ 1917ರ ಉಲ್ಲೇಖದ ಪ್ರಕಾರವೂ ಕೂಡ ನಾಗೇನಹಳ್ಳಿಯಲ್ಲಿರುವಂತಹ ದರ್ಗಾ ಮಾತ್ರವೇ ಅದು ಮುಸಲ್ಮಾನರ ಒಂದು ಪುಣ್ಯಕ್ಷೇತ್ರ. ಉಳಿದಂತೆ ದತ್ತಪೀಠದ ಯಾವುದೇ ಭಾಗದಲ್ಲಿಯೂ ಕೂಡ ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ಯಾವುದೇ ಪುಣ್ಯಕ್ಷೇತ್ರಗಳು ಇರೋದಿಲ್ಲ. ಇಲ್ಲಿ ದತ್ತಾತ್ರೇಯ ಪ್ರಭುಗಳು ಇದ್ದಿದ್ದಕ್ಕೆ, ಅತ್ರಿ ಮುನಿಗಳು ತಪಸ್ಸು ಮಾಡಿದ್ದಕ್ಕೆ, ಭಕ್ತರಿಗೆ ಆಶೀರ್ವಾದ ಮಾಡಿದ್ದಕ್ಕೆ, ಅನಸೂಯಾ ದೇವಿಯವರು ತಪಸ್ಸು ಮಾಡಿದ್ದಕ್ಕೆ ನಾವಿವತ್ತು ಏನು ದತ್ತಾತ್ರೇಯರು ಅಂತ ಕರಿತೀವೋ ಆ ರೀತಿಯಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅನಸೂಯಾ ದೇವಿ ತನ್ನ ಎದೆಹಾಲನ್ನು ಉಣಿಸಿದಂತಹ ಜಾಗ ಇವತ್ತು ನಾವು ಈ ರೀತಿಯಾದಂತಹ ಪರಿಸ್ಥಿತಿಗೆ ತಂದುಕೊಂಡಿದ್ದೀವಿ. ಸೊ ಈ ಜಾಗ ಏನಿದೆ ಇದು ಸಂಪೂರ್ಣವಾಗಿ ಹಿಂದೂಗಳಿಗೆ ಮರಳಬೇಕು. ಅಂದರೆ ಮುಜರಾಯಿ ಇಲಾಖೆಗೂ ಅಥವಾ ಇದಕ್ಕೊಂದು ಒಂದು ಸಮಿತಿ ನಿರ್ಧಾರ ಆಗುತ್ತೋ ಅಥವಾ ಇದಕ್ಕೊಂದು ತಂಡದ ರಚನೆಯಾಗಿ ಟ್ರಸ್ಟ್ ಆಗಿ ಅದು ಹಿಂದೂಗಳಿಗೆ ಮರಳುತ್ತೋ ಅದು ಮುಂದಿನ ವಿಚಾರ. ಒಟ್ಟಾರೆ ಈ ಜಾಗ ಏನಿದೆ ಇದು ಮುಸಲ್ಮಾನರನ್ನು ಹೊರತುಪಡಿಸಿ ಕೇವಲ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅನ್ನುವಂತಹ ಹಣೆಪಟ್ಟಿಯೊಂದಿಗೆ ಇದು ಹಿಂದೂಗಳಿಗೆ ಮರಳಬೇಕು. ಇನ್ನು ಮುಂದಿನ ವಿಚಾರ ಏನು ಅಂತ ಹೇಳಿದ್ರೆ, ಈ ಬೇಲಿಗಳೇನಿದ್ದಾವೆ ಸಂಪೂರ್ಣವಾಗಿ ದತ್ತಪೀಠವನ್ನು ನಾವು ಗಮನಿಸಿದ್ದೇ ಆದರೆ ಒಳಗಡೆ ನೋಡಬಹುದು ಮತ್ತೊಂದು ಬೇಲಿ, ಭಕ್ತರು ಹೋಗುವಂತಹ ಜಾಗಗಳ ಬೇಲಿ, ಇನ್ನು ಅಲ್ಲಿ ಸಮಾಧಿಗಳು ಅಂತ ಏನು ಕರೆಯಲ್ಪಡುತ್ತೆ ಅದು ಕೂಡ ಸಂಪೂರ್ಣವಾಗಿ ಬೇಲಿಯಿಂದ ಆವೃತವಾಗಿದೆ. ನಾವು ಗುರು ಅಂತ ಆರಾಧಿಸುವಂತಹ, ದೇವರು ಅಂತ ಪ್ರೀತಿಸುವಂತಹ, ಕೈ ಮುಗಿದು ಭಕ್ತಿಯಿಂದ ನಮಸ್ಕರಿಸುವಂತಹ ದೇವರನ್ನು ನಾವೊಂಥರ ಪರಪ್ಪನ ಅಗ್ರಹಾರದ ಜೈಲಿಗಿಂತ ಕೆಟ್ಟದಾಗಿ ನಡೆಸ್ಕೋತಾ ಇದ್ದೀವಿ. ಸೊ ಈ ರೀತಿಯಾದಂತಹ ವರ್ತನೆ ಏನಿದೆ, ಸರ್ಕಾರ ಈ ನಿಟ್ಟಿನಲ್ಲಿ ತಮ್ಮ ಒಂದು ಕ್ರಮವನ್ನು ಜರುಗಿಸೋದ್ರ ಕಡೆ ಯೋಚನೆ ಮಾಡಿ ಇದನ್ನು ಹಿಂದೂಗಳಿಗೆ ಯಾವುದೇ ರಾಜಕೀಯವನ್ನು ಮಾಡದೆ ಹಿಂದೂಗಳಿಗೆ ಈ ಜಾಗವನ್ನು ಮರಳಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂಥೇಳಿ ನಾವು ಈ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇನ್ನು ಮುಂದುವರಿದು ಯಾವುದು 1974ರಲ್ಲಿ ನಮಗೆ ಮೈಸೂರಿನ ಮಹಾರಾಜರು ಕೊಟ್ಟಂತಹ ಜಾಗವನ್ನು ವಕ್ಫ್ ಅಂಥೇಳಿ ಬದಲಾವಣೆ ಮಾಡಿಕೊಳ್ಳಾಯಿತು. 1861 ಎಕರೆ ಜಾಗವನ್ನು ಶಾಖಾದ್ರಿ ಕುಟುಂಬದವರು ಸ್ವಂತಕ್ಕೆ ಅಂಥೇಳಿ ಏನು ಬಳಸ್ಕೊಂಡಿದ್ದಾರೆ ಆ ಜಾಗ ಅದನ್ನು ಇನಾಮ್ ದತ್ತಾತ್ರೇಯ ಪೀಠ ಅನ್ನುವಂತಹ ಈ ಪುಣ್ಯಕ್ಷೇತ್ರದ ಹೆಸರಿಗೆ ಮರು ದಾಖಲೆಯನ್ನು ಮಾಡಬೇಕು, ಅದಕ್ಕೆ ಬರ್ಕೊಡಬೇಕು, ವಾಪಸ್ ಅದಕ್ಕೆ ಒಪ್ಪಿಸಬೇಕು ಅನ್ನುವಂಥದ್ದು ಕೂಡ ಹಿಂದೂಗಳ ಮತ್ತೊಂದು ಆಗ್ರಹ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಯೋಚನೆ ಮಾಡಬೇಕು. ಕಳೆದ 20 ವರ್ಷಗಳಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಮಯದಲ್ಲಿ ನಮಗೆ ಹಿನ್ನಡೆಗಳು ಕೂಡ ಆಗಿದ್ದಾವೆ. ಆದರೆ ಯಾವಾಗ ಅದು ಕೇಸ್ ಆಗಿ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ವರ್ಗಾವಣೆ ಆಗುತ್ತೆ ಆ ಸಮಯದಲ್ಲಿ ಮಾತ್ರ ಜಯ ಹಿಂದೂಗಳಿಗೆ ಆಗಿರುತ್ತೆ. ಸೊ ಇದನ್ನು ಗಮನದಲ್ಲಿ ಇರಿಸ್ಕೊಂಡು ಸರ್ಕಾರಗಳು ಹಿಂದೂಗಳು ಅನ್ನುವಂಥದ್ದನ್ನು ಅಷ್ಟನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ರಾಜಕೀಯ ಯೋಚನೆಗಳನ್ನು ಮಾಡದೆ ರಾಜಕೀಯೇತರವಾಗಿ ಯೋಚನೆಯನ್ನು ಮಾಡಿ ಈ ಜಾಗವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.